ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರಗಳು. ಮಾಸ್ಟರ್ಸ್, ಇವತ್ತು ಆಚಾರ್ಯ ಅನ್ನುವ ಟಾಪಿಕ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಯಹ ಯಾಚಿನೋತಿ ಆಚರತಿ ಆಚಾರಯತಿ ಚ ಸಹ ಆಚಾರ್ಯ ಎಂದು ಆಚಾರ್ಯ ಎನ್ನುವ ಪದದ ನಿರ್ವಚನೆ ಮಾಡಿದ್ದಾರೆ. ಯಹ ಯಾರು, ಯಾಚಿನೋತಿ ಜ್ಞಾನವನ್ನು ಯಾಚಿಸುತ್ತಾನೋ, ಆಚರತಿ ಆಚರಿಸುತ್ತಾನೋ, ಚ ಮತ್ತು ಆಚಾರಯತಿ ಆಚರಣೆ ಮಾಡಿಸುತ್ತಾನೋ, ಸಹ ಆತನು ಆಚಾರ್ಯ ಆಚಾರ್ಯನು. ಯಹ ಯಾಚನೋತಿ ಆಚರತಿ ಚ ಆಚಾರಯತಿ ಸಹ ಆಚಾರ್ಯ ಅಂದರೆ ಯಾರು ಜ್ಞಾನವನ್ನು ಯಾಚಿಸುತ್ತಾನೋ, ಆಚರಿಸುತ್ತಾನೋ ಮತ್ತು ಆಚರಣೆ ಮಾಡಿಸುತ್ತಾನೋ ಆತನು ಆಚಾರ್ಯನು. ಯಾಚಿಸುವುದು ಅಂದರೆ ಆತ್ಮಜ್ಞಾನವನ್ನು ಯಾಚಿಸುವುದು ಎಂದರ್ಥ ಮಾಸ್ಟರ್ಸ್. ಆಚಾರ್ಯ ಎನ್ನುವವನು ಮೊದಲು ಅನೇಕ ಗುರುಗಳ ಮೂಲಕ ಆತ್ಮಜ್ಞಾನವನ್ನು ಶೇಖರಿಸಿ ಸಾಧನೆಯಿಂದ ಅದನ್ನು ತನ್ನ ಸ್ವಾನುಭವವನ್ನಾಗಿ ಬದಲಾಯಿಸಿ ಅನಂತರ ಅದೇ ವಿಧವಾದ ಆತ್ಮಾಭ್ಯಾಸವನ್ನು ಇತರರಿಂದಲೂ ಸಹ ಆಚರಣೆ ಮಾಡಿಸುತ್ತಾನೆ. ಪ್ರತಿಯೊಬ್ಬನೂ ಆಚಾರ್ಯನಾಗಬೇಕು, ಆಚಾರ್ಯನಾಗಲು ಪ್ರಯತ್ನಿಸಬೇಕು. ಆಚಾರ್ಯನಾಗುವವರೆಗೂ ನಾವು ಮತ್ತೆ ಬರಲೇಬೇಕು, ಮತ್ತೆ ಹುಟ್ಟಲೇಬೇಕು. ಆಚಾರ್ಯನಾಗುವವರೆಗೂ ನಾವು ಮತ್ತೆ ಹುಟ್ಟುತ್ತಲೇ ಇರಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವ ರೀತಿಯಲ್ಲಿ. ಧನ್ಯವಾದಗಳು.